ಹಾಯ್ ಫ್ರೆಂಡ್ಸ್, ಡಿ ಟಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನಿವತ್ತು ಹೈ ನೆಕ್ ಬ್ಲೌಸು ಯಾವ ಥರ ಕಟಿಂಗ್ ಮಾಡೋದಂತೇಳಿ ತುಂಬಾನೇ ನಿಮಗೆ ಅರ್ಥ ಆಗೋ ಥರ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟಿಗೆ ನಾವು ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಬ್ಯಾಕ್ ಲೆಂತ್ 14, ಶೋಲ್ಡರ್ 15, ಸ್ಲೀವ್ಸ್ ಲೆಂತ್ 10, ಸ್ಲೀವ್ಸ್ ರೌಂಡು 10.5, ಆರ್ಮಲು 15, ಅಪ್ಪರ್ ಚೆಸ್ಟು 35, ಚೆಸ್ಟು 36, ವೇಸ್ಟು 30, ಫಸ್ಟ್ ಡಾಟ್ ಪಾಯಿಂಟು 9.5, ಫ್ರಂಟ್ ಡೀಪು 7 ಇಂಚು. ಹೈ ನೆಕ್ ಬ್ಲೌಸ್ ಅಂದರೆ ನೋಡಿ ಈ ಥರ ಕಟಿಂಗ್ ಇರುತ್ತೆ. ಫ್ರಂಟಲ್ಲಿ ಈ ಥರ ಇರುತ್ತೆ. ಇದನ್ನು ಯಾವ ಥರ ನೀಟಾಗಿ ಕಟಿಂಗ್ ಮಾಡಬೇಕಂತೇಳಿ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಇದನ್ನು ನಾವು ನೀಟಾಗಿ ಲೈನಿಂಗ್ಗೆ ಐರನ್ ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಬ್ಯಾಕ್ಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಕಚ್ಚಾಗೋಸ್ಕರ ಹಾಕ್ಕೊಳ್ಳೋಣ. 14 ಇಂಚು ಲೆಂತ್ ಇದೆ. 14 ಇಂಚು ಲೆಂತ್ಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. 7.5 ಇಂಚು ಆರ್ಮಲ್ ಡೌನು. ಸೇಮ್ ನಾವು ಎರಡೂ ಕಡೆ ಸೇಮ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. 1.5 ಇಂಚಿಗೆ ಶೋಲ್ಡರ್ ಹತ್ರ ಮಾರ್ಕಿಂಗ್ ಹಾಕ್ಕೋಬೇಕು. ನಾವು ಅದನ್ನು ಸ್ಟ್ರೈಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ವೇಸ್ಟ್ 30 ಇಂಚಿದೆ. 30 ಇಂಚಿಗೆ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ವೇಸ್ಟು ಅಂದರೆ ಸೊಂಟ. 7.5 ಅದಕ್ಕೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಅದನ್ನು ಸೆಂಟ್ರಲ್ಲಿ ಡಾಟ್ ಬರುತ್ತೆ. ಅದು 1 ಇಂಚ್ ಏನು ತೊಗೊಂಡಿದ್ವಿ ಇಲ್ಲಿಗೆ ನಾವು ಮಾರ್ಕಿಂಗ್ ಹಾಕ್ಕೊಂಬಿಟ್ರೆ ನಾವು ಹೊಲಿಯುವಾಗ ತುಂಬಾ ನೀಟಾಗಿರುತ್ತೆ. ಅಪ್ಪರ್ ಚೆಸ್ಟು 35 ಇದೆ. 35ಗೆ ನಮಗೆ 8.75 ಬರುತ್ತೆ. ಹೈ ನೆಕ್ ಇರೋದ್ರಿಂದ ನಮಗೆ 3/4 ಇಂಚ್ವರೆಗೂ ಲೂಸ್ ಅನ್ನೋದು ಬಿಡಬೇಕು. ಶೋಲ್ಡರ್ 15 ಇಂಚಿದೆ. 15ಕ್ಕೆ 15 ತಗೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರನೂ ಎಕ್ಸ್ಟ್ರಾ ಬಿಡಬೇಕು. ನೋಡಿ ಅದನ್ನೇ ಕೆಳಗಡೆ ತಗೊಳ್ಳೋಣ. ಎರಡು ಸೇಮ್ ಮೆಜರ್ಮೆಂಟೇ ಬರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅಪ್ಪರ್ ಚೆಸ್ಟ್ ನೋಡಿ ಇದನ್ನು 8.75ಗೆ ಏನು ತಗೊಂಡಿದ್ವಿ ಅದನ್ನು ಈ ಥರ ಸೆಂಟ್ರಲ್ ಮಾಡಿ ಇಲ್ಲಿಂದ 2.25 ಇಂಚು ಈ ಥರ ತಗೊಂಡ್ರೆ ಸಾಕು. ಇದು ಕ್ರಾಸ್ ಬ್ಯಾಕ್ ಅಂತೀವಿ. ಇಲ್ಲಿ ಶೋಲ್ಡರು ಒಂದು 3 ಇಂಚ್ವರೆಗೂ 2.25-3 ಇಂಚ್ವರೆಗೂ ತಗೊಂಡ್ರೆ ಸಾಕು. ಈ ಪಾಯಿಂಟ್ಗೂ ಆ ಪಾಯಿಂಟ್ಗೂ ಸೇರಿಸ್ಬಿಟ್ರೆ ನಮಗೆ ಶೋಲ್ಡರ್ ಡೌನ್ ಅನ್ನೋದು ಆಗುತ್ತೆ. ಇದು 3/4 ಇಂಚ್ವರೆಗೂ ಇಳಿಸಿದ್ರೆ ಸಾಕು ಬ್ಯಾಕಲ್ಲಿ, ಅದಕ್ಕಿಂತ ಜಾಸ್ತಿ ಬೇಡ. ಇದನ್ನು ಈ ಮಾರ್ಕಿಂಗು ಆ ಮಾರ್ಕಿಂಗು ಸೇರಿಸ್ಬಿಡೋಣ ಸಾಕು. ಇದರಲ್ಲಿ ಯಾವುದೇ ಚೇಂಜಸ್ ಬೇಡ. ಇದು ಬಂದು ನಾವು ಹೊಲಿಗೆ ಹಾಕೋದಕ್ಕೆ, ಇದು ಎಕ್ಸ್ಟ್ರಾ ಇರೋದಕ್ಕೆ. ಈ ಥರದೊಂದು ಸ್ಕೇಲ್ ಇಟ್ಟು ನಾವು ಮಾರ್ಕಿಂಗ್ ಅನ್ನೋದು ಹಾಕ್ಕೊಂಡ್ರೆ ಸಾಕು. ತುಂಬಾ ನೀಟಾಗಿ ನಮಗೆ ಮಾರ್ಕಿಂಗ್ ಬಂದ್ಬಿಡುತ್ತೆ. ಆರ್ಮೋಲ್ ಸೇಪ್ ಮೆಜರ್ಮೆಂಟ್ ಮಾಡುವಾಗ ನೋಡಿ ನಾವು ಎಷ್ಟು ಕಚ್ಚಾ ಹಿಡಿತೀವೋ ಅಷ್ಟಿಗೆ ನೋಡಿಕೊಂಡು ಮೆಜರ್ಮೆಂಟ್ ಮಾಡಬೇಕು. 15 ಇಂಚು ಆರ್ಮಲ್ ಇದೆ. ಒಂದೇ ಒಂದು ಪುಳ್ಳಿ ಕಡಿಮೆ ಇದೆ. ಅದನ್ನು ಸ್ವಲ್ಪ ನಾವು ಕೆಳಕ್ಕೆ ಇಳಿಸ್ಕೊಳ್ಳೋಣ ಸಾಕು. ಇವಾಗ ನೋಡೋಣ ಇನ್ನೊಂದು ಸತಿ. ಕರೆಕ್ಟಾಗಿ ನಮಗೆ 7.25 ಒಂದು ಪುಳ್ಳಿ ಬಂತು. ಒಂಚೂರು ಎಕ್ಸ್ಟ್ರಾ ಇದ್ದರೆ ನಮಗೆ ಹೊಲಿಯುವಾಗ ಸ್ವಲ್ಪ ಎಳ್ಕೊಂಡ್ರು ಸಹ ಕರೆಕ್ಟಾಗಿರುತ್ತೆ. ಒಂದು ಅರ್ಧ ಇಂಚ್ ಲೂಸ್ ಇಟ್ಟರು ಪರವಾಗಿಲ್ಲ. ಟೈಟ್ ಮಾತ್ರ ಆಗಬಾರ್ದು. ಇದನ್ನು ನಾವು ನೀಟಾಗಿ
ಕಟಿಂಗ್ ಮಾಡ್ಕೊಳ್ಳೋಣ. ಇದು ಹೈ ನೆಕ್ಕು, ಕಾಲರ್ ನೆಕ್ಕು ಇವೆರಡಕ್ಕೂ ಇದೇ ಥರ ಶೋಲ್ಡರ್ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಬ್ಯಾಕು ಕಟಿಂಗ್ ರೆಡಿ ಆಯಿತು. ಕೆಳಗಡೆ ಡೌನ್ ಯಾವುದೇ ಕಾರಣಕ್ಕೂ ಹೈ ನೆಕ್ಗೆ ತೆಗಿಬಾರ್ದು. 4.5 ಇಂಚ್ವರೆಗೂ ಈ ಡಾಟ್ ಅನ್ನೋದು ರೆಗ್ಯುಲರ್ ಆಗಿ ನಾವು ಏನು ತಗೊತೀವಿ ಅಷ್ಟೇ ತಗೊಂಡ್ರೆ ಸಾಕು. ಇದನ್ನು ನೀಟಾಗಿ ವೀಲ್ ಮಾರ್ಕ್ ಹಾಕಿ ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮಗೆ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ. ಇದು ಫ್ರಂಟ್ ನೋಡಿ 1.5 ಇಂಚ್ 2 ಇಂಚ್ವರೆಗೂ ಈ ಥರ ಗ್ಯಾಪ್ ಬಿಟ್ಟು ನಾವು ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಇದು ನೀವು ತುಂಬಾ ತಿಳ್ಕೊಬೇಕಾಗಿರೋದು ಶೋಲ್ಡ್ರ್ ಹತ್ರ ಫ್ರಂಟಲ್ಲಿ 7 ಇಂಚು ಡೀಪ್ ಇದೆ. ಅದಕ್ಕೋಸ್ಕರ ನೋಡಿ ಇಲ್ಲೇ ನಾನೇನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ, ಅರ್ಧ ಇಂಚಷ್ಟು ಬ್ಯಾಕಿಗಿಂತ ಫ್ರಂಟಲ್ಲಿ ಶೋಲ್ಡರ್ ಕಡಿಮೆ ಇರುತ್ತೆ. ಯಾಕಂದರೆ ಡೀಪ್ ಇರೋದ್ರಿಂದ ಫ್ರಂಟಲ್ಲಿ ಲೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಕ್ ಅಂದರೆ ನಮಗೆ ಎಲ್ಲೂ ಓಪನ್ ಎಲ್ಲೂ ಇರೋದಿಲ್ಲ. ಫ್ರಂಟಲ್ಲಿ ಡೀಪ್ ಇರೋದ್ರಿಂದ ನಮಗೆ ಲೂಸ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಮಿಕ್ಕಿದ್ದೆಲ್ಲ ಸೇಮ್ ಮಾರ್ಕಿಂಗ್ ಹಾಕ್ಕೊಂಬಿಡೋಣ. ಇವಾಗ ಬ್ಯಾಕ್ನ ತೆಗೆದು ಬಿಡೋಣ ಸಾಕು ನಾವು. ಇದು ಈ ಮಾರ್ಕಿಂಗ್ ಏನು ಹಾಕೋಂಗಿಲ್ಲ, ನಿಮಗೆ ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಇದು ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು 7 ಇಂಚ್ ಡೀಪ್ ಏನಿತ್ತು ಆ 7 ಇಂಚು ಡೀಪ್ನ ನಾನು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. 3.5 ಇಂಚ್ವರೆಗೂ 4 ಇಂಚ್ವರೆಗೂ ಕೂಡ ಫ್ರಂಟಲ್ಲಿ ಬ್ರಾಡ್ ಅನ್ನೋದು ಇಟ್ಕೋಬೋದು. ಇದು ಹೈ ನೆಕ್ ಇರೋದ್ರಿಂದ ನೋಡಿ ಈ ಮಾರ್ಕಿಂಗು ಈ ಥರ ಕ್ರಾಸ್ ಆಗಿ ಇಟ್ಕೋಬೇಕು. ನೋಡಿ ಜಸ್ಟ್ ಈ ಥರದೊಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಶೋಲ್ಡ್ರ್ ನೋಡಿ ಇಲ್ಲಿಂದ ಮುಂದಕ್ಕೆ ತಗೊಂಡು ನೀಟಾಗಿ ನೋಡಿ ಇಷ್ಟು ಮಾತ್ರ ತಗೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಬೇಕಾದ್ರೆ ಇದು ಬ್ರಾಡ್ ನಾನು ಸ್ವಲ್ಪ ಕಡಿಮೆ ತಗೊತಾ ಇದ್ದೀನಿ, ಅಂದರೆ ಸ್ವಲ್ಪ ಕಡಿಮೆ ಅಲ್ಲ, ಇದು ಓಪನ್ ಆದಾಗ ಜಾಸ್ತಿನೇ ಬರುತ್ತೆ. ಇದಕ್ಕಿಂತ ಬ್ರಾಡು ಹಾಕೋರಿದ್ದಾರೆ, ನಾನು ಲಾಸ್ಟಿಗೆ ತೋರಿಸ್ತೀನಿ. ಇದು ರೌಂಡ್ ನೆಕ್ ಥರ ಹೈ ನೆಕ್ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಶೋಲ್ಡ್ರ್ ಹತ್ರ ನೋಡಿ ಅರ್ಧ ಇಂಚ್ ಬಿಟ್ಟು ಇವಾಗ ಡಾಟ್ ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ಳೋಣ. 9.5 ಇಂಚಿಗೆ ನೆಕ್ಸ್ಟ್ ಡಾಟ್ ಪಾಯಿಂಟು 2.75, 36ನೇ ಭಾಗದಲ್ಲಿ 10ನೇ ಭಾಗದಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾರ್ಕಿಂಗ್ ಹಾಕಿ ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಂಡ್ರೆ ಸಾಕು. 36 ಇಲ್ಲಿ ಚೆಸ್ಟ್ ನೋಡಿ ಮೈನ್ ಇಲ್ಲಿ ನೋಡಬೇಕಾಗಿರೋದು 36ಕ್ಕೆ 3/4 ಇಂಚು ಎಕ್ಸ್ಟ್ರಾ ಅನ್ನೋದು ತಗೋಬೇಕು. ಇದನ್ನು ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಈ ಗೆರೆಗೂ ಸೆಂಟ್ರಲ್ಲಿ ಮಾರ್ಕಿಂಗ್ ಹಾಕಿ 3 ಇಂಚ್ ಡಾಟ್ ತಗೊಳ್ಳೋಣ. ಉಕ್ಸ್ಪಟ್ಟಿ ಕಡೆ ಒಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸ್ ತಗೊಳ್ಳಿ. ಇದನ್ನು ಈ ಥರ ಸೇರಿಸ್ಕೊಳ್ಳೋಣ ಸಾಕು. ಇದು 7.5 ಇಂಚು ನಮಗೆ ವೇಸ್ಟ್ ಬರಬೇಕು. ಕರೆಕ್ಟಾಗಿ ವೇಸ್ಟ್ ಬರ್ತಾ ಇದೆ. ನಾವಿದನ್ನು ಏನು ಮಾಡೋದು ಬೇಡ. ಇದನ್ನು
ಸ್ವಲ್ಪ ಕ್ರಾಸ್ ತಗೊಂಡು ಈ ಲೆವೆಲ್ಗೆ ತಗೊಂಡ್ರೆ ಸಾಕು. ಈ ಸೆಂಟ್ರ್ ಗೆರೆಯಿಂದ ಒಂದು ಅರ್ಧ ಇಂಚಷ್ಟು ಮೇಲೆ ತಗೊಂಡ್ರೆ ಸಾಕು. 3/4 ಇಂಚು ಡಾಟು 3/4 ಇಂಚ್ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಈ ಗ್ಯಾಪನ್ನು ಅಷ್ಟೇ 2 ಇಂಚಷ್ಟು ಇದ್ರೆ ಸಾಕು. ಇದು ಫ್ರಂಟ್ ಆರ್ಮೋಲ್ ಶೇಪು. ನೋಡಿ, ಇದನ್ನ ಇಷ್ಟು ಮಾತ್ರ ಜಸ್ಟ್ ನೋಡಿ, ಕೆಳಗಡೆವರೆಗೂ ತಗೊಂಡು ಹೋಗ್ಬಾರ್ದು. ಇಷ್ಟು ಮಾತ್ರ ತಗೊಂಡ್ರೆ ಸಾಕು. ತುಂಬಾನೇ ನೀಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಾವಿದನ್ನ ಸೇಮ್ ಅದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಇನ್ನೊಂದೇನಂತಂದರೆ ಇದನ್ನು ನೀಟಾಗಿ ಕ್ಯಾನ್ವಾಸಲ್ಲಿ ಕಟಿಂಗ್ ಮಾಡ್ಕೋಬೇಕು. ಕ್ಯಾನ್ವಾಸಲ್ಲಿ ಕಟಿಂಗ್ ಮಾಡ್ಕೊಂಡು ನಾವು ನೆಕ್ಕನ್ನ ರೆಡಿ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ಈ ಶೋಲ್ಡ್ರ್ ಹತ್ರ ಇಂದ 4.5 ಇಂಚ್ವರೆಗೂ ಇದನ್ನು ತಗೊಂಡ್ರೆ ಸಾಕು. ಇದನ್ನು ನೋಡಿ ಲೈಟಾಗಿ ಸೇಪ್ ತಗೊಳ್ಳೋಣ, ಯಾಕಂದರೆ ಇದೇ ಸೇಪಲ್ಲಿ ಹೊಡೆದ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಈ ಪಟ್ಟಿ ಏನಿದೆ ನೋಡಿ, ಶೋಲ್ಡ್ರಿಂದ 4.5 ಇಂಚಿಗೆ ತಗೊಂಡ್ರೆ ಸಾಕು. ಅದನ್ನು ಎಕ್ಸ್ಟ್ರಾ ಬರುತ್ತೆ ಹೊಲಿಯುವಾಗ, ಅದನ್ನು ಹೊಲಿಯುವಾಗ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅದನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಇದನ್ನೇ ಹೈ ನೆಕ್ಕು ಅಂತೀವಿ. ಹೈವಿ ನೆಕ್ಕು, ಹೈ ನೆಕ್ಕು ಎಲ್ಲ ಅಂತೀವಿ. ಆದರೆ ಹೈವಿ ನೆಕ್ ಅಂದರೆ ವಿ ಥರ ಬರುತ್ತೆ. ಇದು ರೌಂಡ್ ಥರ ಬೇರೆ ಬೇರೆ ಥರನೂ ಮಾಡ್ಕೋಬಹುದು. ಡಾಟ್ ಬ್ಲೌಸ್ಗೆ ನೀಟಾಗಿ ಈ ಥರ ಡಾಟ್ ಹಾಕ್ಕೊಂಡ್ರೆ ಮತ್ತು ನೀಟಾಗಿ ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮ್ಗೆ ಹೊಲಿಯುವಾಗ ಯಾವುದೇ ಥರದ ತೊಂದರೆ ಅನ್ನೋದು ಆಗೋದಿಲ್ಲ. ಈ ಡಾಟ್ ಜಾಸ್ತಿ ಆಯಿತು, ಈ ಡಾಟ್ ಜಾಸ್ತಿ ಆಯಿತು, ಕಡಿಮೆ ಆಯಿತು ಅನ್ನೋದು ಏನೂ ಇರೋದಿಲ್ಲ. ಸ್ಲೀವ್ಸು ತುಂಬಾ ಸಿಂಪಲ್ ಕಟಿಂಗ್ ಮಾಡೋದು. ನೋಡಿ, ಜಸ್ಟ್ ಈ ಥರ 1-2 ಲೈನ್ ಹಾಕ್ಕೊಳ್ಳಿ. 10 ಇಂಚು ಸ್ಲೀವ್ಸ್ ಇದೆ. 10 ಇಂಚು ಸ್ಲೀವ್ಸ್ಗೆ ನೋಡಿ 10 ಇಂಚಿಗೆ ಒಂದು ಮಾರ್ಕು, ಕಚ್ಚಾಗೋಸ್ಕರ ಇನ್ನೊಂದು ಮಾರ್ಕು, 3/4 ಇಂಚು ಸ್ಲೀವ್ಸ್ ಆರ್ಮಲ್ ಡೌನು. ಇದನ್ನು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕಿ 15 ಇಂಚು ಆರ್ಮಲ್ ಇದೆ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಲೂಸ್ ಬಿಟ್ಕೊಂಡ್ರೆ ಸಾಕು. 10.5 ಇಂಚು ಸ್ಲೀವ್ಸ್ ರೌಂಡ್ ಇದೆ. ನಾವು ಅದನ್ನು ಸ್ಟ್ರೈಟ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಕಡೆನೂ ಸಹ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ ಒಂದು 3 ಇಂಚ್ವರೆಗೂ ನೋಡಿ ಈ ಥರ ಒಂದು ಜಸ್ಟ್ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದನ್ನು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕಿ ಜಸ್ಟ್ ನೋಡಿ ಇದನ್ನು ಸ್ವಲ್ಪ ರೌಂಡ್ ಮಾಡ್ಕೊಳ್ಳಿ ಸಾಕು. ನಮಗೆ ಆರ್ಮಲ್ ಶೇಪ್ ಅನ್ನೋದು ಬಂದ್ಬಿಡತ್ತೆ. ತುಂಬ ಕಷ್ಟ ಬೀಳೋದಂಥದ್ದು ಏನೂ ಇರೋದಿಲ್ಲ. ಇದು ಎಕ್ಸ್ಟ್ರಾ ಇರೋದನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಲೈಟಾಗಿ ಒಂದೇ ಲೆವೆಲ್ಗೆ ಶೇಪ್ ಅನ್ನೋದು ತಗೋಬೇಕು. ಇದು ಫ್ರಂಟ್ಗೆ ಬರಬೇಕಂತೇಳಿ ಈ ಶೇಪ್ ತೆಗಿಯೋದು. ಆಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲದಿರೋ ಇರೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ರೆಡಿ ಆಯಿತು. ಇವಾಗ ನಾವು ಬೆಲ್ಟ್ ಕಟ್ ಮಾಡಿಲ್ಲ, ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೈ ನೆಕ್ ಅಂದರೆ ನೋಡಿ ಈ ಥರ ಅಟ್ಯಾಚ್ ಮಾಡಿದಾಗ ಹೈ ಈ ಥರ ಬರುತ್ತೆ. ಅದನ್ನೇ ಹೈ ಅನ್ನೋದು. ನೋಡಿ ಈ ಥರ ಬರುತ್ತೆ.
ಈ ಥರ ಎದ್ದು ನಿಂತ್ಕೊಳ್ಳುತ್ತೆ. ಇವಾಗ ನಾವು ಬೆಲ್ಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಈ ತುದಿಯಲ್ಲಿ ಎರಡು ಒಂದು ಪುಳ್ಳಿ ಬರ್ತಾ ಇದೆ. ಒಂದು ಪುಳ್ಳಿಗೆ ನಾವು ಯಾವ ಥರ ಕಟಿಂಗ್ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೊಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. 7.5 ಇಂಚಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು ಸೊಂಟದ ಕಡೆ. ಇದು ಮಾರ್ಕಿಂಗ್ ಹಾಕ್ಕೊಂಡು ಅದೇ ಗ್ಯಾಪ್ನ ನಾವಿಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಒಂದು ಪುಳ್ಳಿ ಇತ್ತಲ್ವ, ಇದಕ್ಕೆ ನಾವು ಉಕ್ಸ್ ಪಟ್ಟಿ ಕಡೆ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ. ಒಂದು ಪುಳ್ಳಿ ಇದು ಬಂದು ಸೊಂಟದ ಕಡೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಇದಕ್ಕೆ ನಾವು ಸ್ಟ್ರೈಟ್ಗೊಂದು ಲೈನ್ ಹಾಕಿ, ಈ ಲೈನ್ ಏನಿದೆ ನೋಡಿ ಇಲ್ಲಿಗೆ 1 ಇಂಚ್ವರೆಗೂ ಡೌನ್ ಇಳಿಸ್ಕೊಳ್ಳಿ. ಅದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ, ಇದಕ್ಕೂ ಸಹ ಆ ತುದಿಗೂ ಈ ತುದಿಗೂ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನೀಟಾಗಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಸೆಂಟ್ರಲ್ ಲೈನ್ ಏನಕ್ಕೆ ಹಾಕ್ತೀವಿ ಅಂದರೆ ಡಾಟ್ ಪಾಯಿಂಟ್ ಬಂದು ಅಲ್ಲೇ ಕೂರುತ್ತಲ್ವ, ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದು ಬಂದು ಉಕ್ಸ್ ಪಟ್ಟಿ ಕಡೆ ಬರುತ್ತೆ. ಇದು ಬಂದು ಸೊಂಟ ನಾವೇನು ಸೈಡ್ ಹೊಲಿತೀವಿ ಆ ಕಡೆ ಬರುತ್ತೆ. ಕಟಿಂಗ್ ಮುಗೀತು. ಫ್ರೆಂಡ್ಸ್, ಎಷ್ಟು ನೀಟಾಗಿ ಹೈ ನೆಕ್ ಬ್ಲೌಸ್ ಕಟಿಂಗು ಮಾಡಬಹುದು ಅಂತೇಳಿ. ಈ ಕಟಿಂಗ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ಇನ್ನಷ್ಟು ಈ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ನಷ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಬೀಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕಲ್ತಿರೋದನ್ನ ಇನ್ನೂ ಒಂದು 4 ಜನ ಕಲೀಲಿ, ಇನ್ನೂ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಕಟಿಂಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.